ನಾನು ಮಾತಾಡ್ತಿರಲ್ಲ ವಾಲ್ಯೂಮ್ ಬ್ಯಾಕ್ ರೈಸ್ ಮಾಡ್ತಾ ಇದ್ದೀರಾ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸ್ಮಾಲ್ ಅಪ್ಡೇಟ್. ಯಾರೇ ಸಬ್ಸ್ಕ್ರೈಬರ್ಸ್ ಮೆಸೇಜ್ ಆಗ್ತಿದ್ರಿ ಬ್ರೋ ವಿಡಿಯೋ ಬರ್ತಿಲ್ಲ ಅದು ಇದು ಅಂತ. ಇನ್ಮೇಲೆ ಪ್ರಾಪರಾಗಿ ವಿಡಿಯೋ ಬರುತ್ತೆ. ಎಕ್ಸಾಮ್ ಮುಗ್ದಿದೆ. ಆ್ಯಂಡ್ ನಮ್ಮ ನೋಡಿ ಯಾರಿಗೆ ಆಗಲ್ವೋ ಅವ್ರು ಕಮ್ಬ್ಯಾಕ್ ಆಗಲ್ಲ ಅಂದ್ಕೊಂಡಿದ್ರಲ್ಲ, ಇನ್ಮೇಲೆ ತೋರಿಸ್ತೀನಿ ಬೇರೆ ಆಟ. ಆ್ಯಂಡ್ ಇವಾಗ ಏನಪ್ಪ ವಿಡಿಯೋ ಸ್ಟಾರ್ಟ್ ಮಾಡೋಣ ರಾತ್ರಿ ಅಂತ ನೋಡ್ತೀರಾ. ಆ್ಯಕ್ಚುಲಾಗಿ ರಾತ್ರಿ ಇಲ್ಲ, ಸೇಮ್ ಬೆಳಗ್ಗೆ ಇರೋದು. ಸೊ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಯಾಕಂದರೆ ಇವಾಗೇ ಎಲ್ಲ ರೆಡಿ ಆಗ್ತಾ ಇದ್ದೀವಿ. ನಾಳೆ ಒಂದು ಬಿಗ್ ಸ್ಟೆಪ್, ಅದು ಹೇಳಲ್ಲ, ನಾಳೆ ನೋಡಿ ಅಂತ ನೀವೇ. ಸೊ ಎಲ್ಲ ಪ್ಯಾಕ್ ಮಾಡಿ ರೆಡಿಯಾಗಿ ಇದ್ದೀವಿ. ನಾಳೆ ಬೆಳಗ್ಗೆ 6 ಗಂಟೆಗೆ ಇಲ್ಲಿಂದ ಹೊರಡಬೇಕು. ಸೊ ಅದಕ್ಕೆ ಬೇಗ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಬೆಳಗ್ಗೆ ಅಷ್ಟು ಟೆನ್ಷನ್ ಇರಲ್ಲ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ವೀಡಿಯೋ ಕೊನೆ ಗಂಟೆ ನೋಡಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಆ್ಯಂಡ್ ಎಲ್ಲ ವೀಡಿಯೋದಲ್ಲೂ ಒಳ್ಳೊಳ್ಳೆ ರೀಚ್ ಸಿಗ್ತಿದೆ. ನಾನು 1 ತಿಂಗಳಾಯಿತು ವೀಡಿಯೋ ಮಾಡಿ, ಆದರೂ ಎಲ್ಲ ವೀಡಿಯೋ ಸಕ್ಕತ್ತಾಗಿ ಓಡ್ತಿದೆ. ನಮಗೆ 500 ವ್ಯೂಸ್, 600 ವ್ಯೂಸ್, 1K ವ್ಯೂಸ್ ಬಂದ್ರೇ ಏನೋ ಮಾಡಿದ್ದೀವಪ್ಪ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ವ್ಯೂಸ್ ಬರ್ತಿದೆ. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಯಾರು ಫಸ್ಟ್ ಟೈಮ್ ನೋಡ್ತೀರೋ ಎಲ್ಲ ವೀಡಿಯೋ ನೋಡ್ಕೊಂಬನ್ನಿ. ಸೊ ನಾನು ನಿಮಗೆ ಬೆಳಗ್ಗೆ ಸಿಗ್ತೀನಿ, ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಗಾಯ್ಸ್ ಗುಡ್ ಮಾರ್ನಿಂಗ್. ಬೆಳಗ್ಗೆನೇ ಎದ್ದು ಕ್ಲೀನಾಗಿ ರೆಡಿಯಾಗಿ ಇವಾಗ ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ನನ್ನ ಫಸ್ಟ್ ಮೀಲ್ ಓಟ್ಸ್, ಮ್ಯಾಂಗೋ ಜ್ಯೂಸ್, ರಾಗಿ ಗಂಜಿ, ಅದು ಗೊತ್ತಿಲ್ಲ, ಸೀಕ್ರೆಟ್ ಅದು. ಬನ್ನಿ ತಿಂತಾಯಿದ್ದೀನಿ. ತಿಂದಾದ್ಮಿಂದ ಹೊರಡಬೇಕು. ಟೈಮ್ ಆಗಿದೆ 5:45. ಆ್ಯಕ್ಚುಲಾಗಿ 6 ಗಂಟೆಯಿಂದ ಹೊರಡಬೇಕು. 10 ನಿಮಿಷ ಇದೆ ನನಗೆ. ತಿಂದ್ಬಿಟ್ಟು ಹೊರಡ್ತೀನಿ. ಟುಡೇ ಗೋನ್ ಅ ಬಿಗ್ ಡೇ ಗೈಸ್. ನಾನು ನಿಜ ಹೇಳ್ತಾ ಇದ್ದೀನಿ. ಈ ಚಿಕ್ಕ ಕ್ಯಾಮ್ರಾ ಮುಂದೆ ಮಾತಾಡ್ತಿರೋನು ಇವತ್ತು ದೊಡ್ಡ ಕ್ಯಾಮ್ರಾ ಮುಂದೆ ಹೋಗ್ತಾ ಏನು ಮಾತಾಡೋಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಕೊನೆ ಗಂಟೆ ನೋಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗುತ್ತೆ ಅಂತ. ಇವಾಗ ತಿಂದು ನಾನು ಹೊರಡ್ಬೇಕು ಫಸ್ಟು ನಮ್ಮ ಅಜ್ಜಿ ಮನೆಗೆ. ಅಲ್ಲಿಂದ ನಮ್ಮ ಮಾಮನ ಜೊತೆ ಹೋಗೋದು ನಾನು. ಬನ್ನಿ ಗಾಯ್ಸ್. ನನಗೆ ಫಸ್ಟ್ ಡೇ ಡಯಟ್ ಕೊಟ್ಟಾಗ ಅದರಲ್ಲಿ ಓಟ್ಸು, ಪೀನಟ್ ಬಟರ್, ವೇ ಪ್ರೋಟೀನ್ ಎಲ್ಲ ಸಕ್ಕತ್ತಾಗಿತ್ತು. ಫಸ್ಟ್ ಡೇ ಮಾಡ್ಕೊಂಡು ತಿಂದೆ, ಸಕ್ಕತ್ತಾಗಿತ್ತು. ಇವಾಗ ಅದನ್ನೇ 1 ವಾರ ಕಂಟಿನ್ಯೂ ಮಾಡಿ ಇವಾಗ ತಿನ್ನೋಕೆ ಹೋದರೆ ಏನೋ ಒಂಥರ ಟೇಸ್ಟೇ ಸಿಗೋಲ್ಲ ಗೈಸ್. ಅದೇನು ತಿಂತಾಯಿದ್ದೀನೋ ಏನೋ ನನಗೂ ಗೊತ್ತಿಲ್ಲ. ಬಟ್ ಒಳ್ಳೆ ಪ್ರೋಟೀನ್ ಫಸ್ಟ್ ಮೇಲೆ ನೀವು ಈ ಥರ ತಿನ್ನೋಕ್ಕೆ ಟ್ರೈ ಮಾಡಿ. ಅಂದರೆ ಯಾರ್ಯಾರೋ ಕೇಳಿಸ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಜಿಮ್ ಟ್ರೈನರು ಇಲ್ಲ ನಿಮ್ಮ ಡಾಕ್ಟರು ಸಜೆಸ್ಟ್ ಮಾಡೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ. ಟೇಸ್ಟ್ ಎಲ್ಲ ಮುಖ್ಯ ಆಗಲ್ಲ ಗೈಸ್. ಪ್ರೋಟೀನ್, ಹೆಲ್ದಿ ಲೈಫ್ ಅಷ್ಟೇ. ಫೈನಲಿ ಮನೆಯಿಂದ ಹೊರಡ್ತಾ ಇದ್ದೀನಿ. ನಮ್ಮ ಅಮ್ಮಗೆ ಹೇಳ್ಬಿಟ್ಟು ಹೊಡೋದು ಬಾಯ್ ಮಾ, ಬಾಯ್, ಹುಷಾರ್, ಆಲ್ ದಿ ಬೆಸ್ಟ್. ಮಮ್ಮಿ ಆದ್ರೂ ಒಂಥರ ಭಯ ಆಗ್ತೈತೆ. ಭಯ ಪಡ್ಕೋಬೇಡ. ಈಗ ಇವಾಗ ಹೆಂಗ್ ಮಾಡ್ತಿದ್ಯಾ, ಯೂಟ್ಯೂಬ್ ಅಲ್ಲಿ ಹೆಂಗ್ ಮಾತಾಡ್ತಾ ಇದೀಯಾ, ಹಂಗೆ ಅದನ್ನು ಆಂಕರಿಂಗ್ ಅಂದ್ರೆ ಅದು ಒಂದು ಇದು ನಾರ್ಮಲ್ ಆಗಿ ಮಾಡು, ಏನ್ ಎದುರ್ಕೊಂಡು ಹೋಗ್ಬೇಡ. ಆಲ್ ದಿ ಬೆಸ್ಟ್. ಬಾಯ್ ಜೀವನ್. ಬಾಯ್. ಬನ್ನಿ ಗಾಯ್ಸ್ ಹೊರಡೋಣ. ಇಬ್ಬರು ಇಲ್ಲ, ಅವ್ರು ಇವಾಗ ಎದ್ದವ್ರು, ಅದಕ್ಕೆ ತೋರ್ಸೋಕೆ ಆಗ್ತಿಲ್ಲ ಅವ್ರನ್ನ. ನಾನು ಇವಾಗ ಫಸ್ಟು ನಮ್ಮ ಮಾಮೂಲು ಮನೆ ಹತ್ರ ಹೋಗಿ ಸಿಗ್ತೀನಿ. ಫೈನಲ್ ಅಜ್ಜಿ ಮನೆಗೆ ಬಂದು ಹೊಡ್ತಾ ಇದ್ದೀವಿ. ಇಲ್ಲಿಂದ ಮೇಲೇನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಇನ್ನೂ ಎಲ್ಲ ಮಲ್ಕೊಂಡಿದ್ರು. ಬನ್ನಿ ಇವಾಗ ಹೋಗಿ ನಾನು ಡೈರೆಕ್ಟ್ ನಿಮಗೆ ಯಾವ ಸ್ಪಾಟಲ್ಲಿ ಶೂಟ್ ಇದೆ ಇವತ್ತು ನಂದು, ಅಲ್ಲಿ ಸಿಗ್ತೀನಿ ನಿಮಗೆ. ಮನೆಯಿಂದ ಹೊರಟಿ ಬಂದ್ವಿ, ನೋಡಿದ್ರೆ ಮಧ್ಯದಲ್ಲಿ ಗಾಡಿ ಆಫ್ ಆಗಿಬಿಟ್ಟೈತೆ. ಯಾವತ್ತೂ ನಾನು ಅಂದ್ಕೊಂಡಿದ್ದ ಕೆಲಸ ಕರೆಕ್ಟಾಗಿ ಆಗೋದೇ ಇಲ್ಲ. ಗಾಡಿ ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಆಫ್ ಆಗಿಬಿಟ್ಟೈತೆ. ಪೆಟ್ರೋಲ್ ಬಂಕಲ್ಲಿ ಹಾಕಿದ್ದೀವಿ. ಬನ್ನಿ ತೋರಿಸ್ತೀನಿ. ಐಸ್ 7 ಗಂಟೆ ಗಾಡಿ ಆಫ್ ಆಗಿದ್ದು. ಟೈಮ್ ಬಂದು 7:15 ಆಗ್ತೈತೆ. ಇನ್ನೂ ಗಾಡಿ ಸ್ಟಾರ್ಟ್ ಆಗಿಲ್ಲ. ಇನ್ನೊಂದು ಮಾಮಂಗೆ ಕಾರ್ ತೊಗೊಂಬರಕ್ಕೆ ಕೇಳಿದ್ವಿ, ಕಾರ್ಗೋಸ್ಕರ ಕಾಯ್ತಾ ಇದೀವಿ ಗಾಯ್ಸ್. ಫಸ್ಟ್ ಡೇ ಏನು ಮಾಡೋಕ್ಕಾಗಲ್ಲ, ಗಾಡಿ ಸ್ಟಾರ್ಟೇ ಆಗ್ತಿಲ್ಲ ಗೈಸ್. ಏನಾಗಿದೆ ಅಂತ ಗೊತ್ತಿಲ್ಲ. ಏನೋ ಹೇರ್ ಔಟ್ ಆಗಿಬಿಟ್ಟಿದಂತೆ, ಗೊತ್ತಿಲ್ಲ ಏನಾಗಿದೆಯೋ. ಕಾರ್ ಬರ್ತಿದ್ದೆ 8 ಗಂಟೆಗೆ ಅಲ್ಲಿ ಇರಬೇಕಾಗಲಿಲ್ಲ, 7:45 ಇಲ್ಲ, ಇನ್ನೂ 1 ಅವರ್ ಇದೆ. ಬನ್ನಿ ತೋರಿಸ್ತೀನಿ. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ಒಳಗಡೆ ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. 8 ಗಂಟೆ ಕೊಟ್ಟಿದ್ರು ಟೈಮಿಂಗ್ಸ್, ನಾವು ಬರೋಕ್ಕೆ ಲೇಟ್ ಆಗಿಬಿಟ್ಟೈತೆ ಗಾಡಿ ಪ್ರಾಬ್ಲಮಿಂದ. ಬನ್ನಿ ಹೋಗೋಣ. ಎಲ್ಲ ರೆಡಿ ಮಾಡ್ಕೊತ ಅವರಲ್ಲಿ ನೋಡಿ.
ಕಾಸ್ಟ್ಯೂಮ್ ಆದಮೇಲೆ ಟಚಪ್ ಮೇಕಪ್ ಎಲ್ಲ ಆಯಿತು. ಸೊ ಇವಾಗ ನೆಕ್ಸ್ಟು ಶೂಟ್ ಇದೆ. ಶೂಟ್ ಮುಗಿಸಾದ್ಮೇಲೆ ಇಲ್ಲಿ ಫುಲ್ ಟೂರ್ ಕೊಡ್ತೀನಿ. ಕೊನೆ ಗಂಟ ಬಿಡಿ ನೋಡಿ. ಈ ಟೂರ್ ಬೇಕು ಅಂದರೆ ಲಾಸ್ಟಿಗೆ ಹೇಳ್ತೀನಿ. ಬಟ್ ನನಗೆ ಇದು ಹೆಂಗೆ ಸಿಕ್ತು, ಏನು ಕ್ಯಾರೆಕ್ಟರು, ಯಾವ ಮೂವಿ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ಕೊನೆ ಗಂಟ ನೋಡಿ ವೀಡಿಯೋನ. ಇವಾಗ ಶೂಟ್ ಇದೆ, ಮುಗಿಸ್ಕೊಂಬರ್ತೀನಿ. ಗಾಯ್ಸ್ ಫೈನಲಿ ಎಲ್ಲ ಕಂಪ್ಲೀಟ್ ಆಗಿದೆ. ಶಾರ್ಟ್ ಎಲ್ಲ ಓಕೆ ಆಗಿದೆ. ಇವಾಗ ನಮ್ಗೆ ಅರ್ಧ ಗಂಟೆ ಬ್ರೇಕ್ ಕೊಟ್ಟಿದ್ದಾರೆ. ಈ ವಿಡಿಯೋ ಎಲ್ಲ ನೋಡ್ತಿರೋರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮೂವಿಲಿ ಒಂದು ಯಾವ ಕ್ಯಾರೆಕ್ಟರ್ ಮಾಡ್ತೇನೆ ಅಂತ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಬರೀ ಗಾಯ್ಸ್ ಮುಗೀತೆ. ನೋಡೋಣ ಇನ್ನೂ ಏನೇನು ಮಾಡಿಸ್ತಾರೆ ಅಂತ. ಒಂದು 50 ಟೇಕ್ ಐತೇನೋ. ಬನ್ನಿ ಇನ್ನೂ ಏನೇನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಇನ್ನೊಂದು ಶಾರ್ಟ್ ಇತ್ತು, ಅದು ಮುಗೀತು. ಇವಾಗ ಊಟಕ್ಕೆ ಬ್ರೇಕ್ ಕೊಟ್ಟಿದ್ದಾರೆ. ಊಟ ಮುಗಿಸ್ಕೊಂಡು ಇನ್ನೊಂದು ಶಾರ್ಟ್ ಆದಮೇಲೆ ನಿಮಗೆ ಟೂರ್ ಕೊಡ್ತೀನಿ. ಹೆಂಗಿದೆ, ಎಷ್ಟು ಚೆನ್ನಾಗಿ ಕೆಲಸ ಎಲ್ಲ ಹೇಳ್ತೀವಿ. ಓಕೆನಾ? ಕಾಯ್ತಾ ಇದೆ. ಫೈನಲಿ ಎಲ್ಲ ಮುಗೀತು, ಪ್ಯಾಕಪ್ ಆಯಿತು. ಇವತ್ತು ಸರ್ ಬರ್ತಡೇ ಬೇರೆ ಇತ್ತು. ಸಕ್ಕದಾಗಿತ್ತು ಶೂಟಿಂಗ್ ಮಾತ್ರ. ಬನ್ನಿ ಇವಾಗ ನಿಮಗೆ ಟೂರ್ ಕೊಡ್ತೀನಿ. ವೆಯ್ಟ್ ಮಾಡ್ತೀನಿ. ಫಸ್ಟ್ ನಾನು ಬ್ಯಾಗ್ ಎತ್ಕೊಳ್ಳೋಕೆ ಕೊಡ್ತಾ ಇದ್ದೀನಿ. ಬ್ಯಾಗ್ ಎತ್ಕೊಂಡು ಆದ್ಮೇಲೆ ಫಸ್ಟಿಂದ ಟೂರ್ ಕೊಡ್ತೀನಿ ನಿಮ್ಗೆ ಹೆಂಗಿದೆ ಅಂತ. ಸೊ ಗಾಯ್ಸ್, ನಿನ್ನೆ ಸಾಯಂಕಾಲ ಫುಲ್ ಲೇಟ್ ಆಗಿತ್ತು, ಅದಕ್ಕೋಸ್ಕರ ತೆಗಿಯೋಕ್ಕಾಗಿಲ್ಲ. ಇವತ್ತು ಡೇ 2 ನಾನು ಶೂಟಿಂಗಲ್ಲಿ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆಲ್ಲ ಟೂರ್ ಕೊಟ್ಬಿಡ್ತೀನಿ ಕಂಪ್ಲೀಟಾಗಿ. ಏನೇನು ವರ್ಕ್ ಮಾಡ್ತಾರೆ, ಅದು ಇದು, ಎಷ್ಟು ಜನ ಇದ್ದಾರೆ ಎಲ್ಲ ಹೇಳ್ಬಿಡ್ತೀನಿ ಇವತ್ತೇ. ನನಗೆ ಹೆಂಗೆ ಸಿಕ್ತು ಕ್ಯಾರೆಕ್ಟರ್ ಎಲ್ಲ ಹೇಳ್ತೀನಿ. ಕೊನೆ ಗಂಟೆ ಬಿಡಿ ನೋಡಿ. ಫಸ್ಟ್ ಸ್ಟಾರ್ಟಿಂಗಿಂದ ತೋರಿಸ್ತೀನಿ ಬನ್ನಿ. ಎಂಟ್ರೆನ್ಸ್ ಇದು. ಎಂಟ್ರೆನ್ಸ್ ಇಲ್ಲಿಂದ ಒಳಗಡೆ ಹೋಗ್ತಿದ್ದಂಗೆ ಗೈಸ್ ನಾನು ಒಬ್ಬನೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಜೊತೆಗೆ ಯಾರೂ ಬಂದಿಲ್ಲ, ನಾನು ಒಬ್ಬನೇ ಬಂದಿರೋದು. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್, ಲೈಫ್ ಒಂದೊಂದು ಟೈಮ್ ಒಬ್ಬರೊಬ್ಬರೇ ಸ್ಟ್ರಗಲ್ ಮಾಡಬೇಕಾಗತ್ತೆ. ಕೆಲವ್ರು ಹೇಳ್ತಾರೆ ನಿಮ್ಮ ಜೊತೆ ಇರ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ, ನಿಮ್ಮ ಬಿಟ್ಟಿರಲ್ಲ. ಅವೆಲ್ಲ ಸುಳ್ಳು. ನಿಮಗೋಸ್ಕರ ನೀವೇ ಮಾಡಬೇಕು. ನಿಮ್ಮ ಲೈಫ್ ನೀವೇ ಸ್ಟ್ರಗಲ್ ಮಾಡಬೇಕಷ್ಟೆ. ಹೆಲ್ಪ್ ಮಾಡ್ತಾರೆ. ಬನ್ನಿ, ಇದು ಎಂಟ್ರೆನ್ಸ್. ಈ ಕಡೆಯಿಂದನೂ ಎಂಟ್ರಿ ಆಗ್ಬೋದು. ಇದು ಫಸ್ಟ್ ಬರ್ತಿದ್ದಂಗೆ ಈ ಕಡೆ ಇಲ್ಲಿ ಫಸ್ಟು ರೂಮ್ ಕೊಡ್ತಾರೆ. ಪರ್ಸ್ನಲ್ ರೂಮ್ ಓನ್ಲಿ ಇದು. ಸೊ ಯಾರು ಬಂದರೆ ಚೆಕ್ ಇನ್ ಆಗೋಕ್ಕೆ ಅಲ್ಲೆಲ್ಲ ಕೇಳೋಕ್ಕೆ. ಸೊ ಹಂಗೆ ಸ್ಟ್ರೈಟ್ ಬಂದರೆ ಇಲ್ಲೊಂದು ಶೂಟಿಂಗ್ ಹೌಸ್ ಇದೆ. ಒಳ್ಳೊಳ್ಳೆ ಪೇಂಟಿಂಗು ಮಸ್ತಾಗಿದೆ. ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್. ಇದು ಮನೆ. ಫಸ್ಟು ನಾರ್ಮಲಾಗಿ ನೋಡ್ಕೊಳ್ಳಿ ವೀಡಿಯೋನ, ಆಮೇಲೆಲ್ಲ ನಿಮ್ಮ ಸಿನಿಮ್ಯಾಟಿಕ್ ಶಾಟ್ ಹಾಕಿ ಅದನ್ನು ನೋಡ್ಕೊಂಡು ಬರುವಂತೆ. ಈ ಕಡೆ ಫುಲ್ ಗಾರ್ಡನ್ ಏರಿಯಾ. ಇದೆಲ್ಲ ಗಾಯ್ಸ್, ಇದೆಲ್ಲ ಹೆಂಗೆ ಅಂದರೆ ಬಿಲ್ಟ್ ಟು ಶೂಟ್, ಅಂದರೆ ಶೂಟಿಂಗೋಸ್ಕರನೇ ಬಿಲ್ಟ್ ಮಾಡಿರ್ತಾರೆ ಇದನ್ನೆಲ್ಲ. ಇದೆಲ್ಲ ನೋಡ್ತೀರಾ, ಇದೆಲ್ಲ ಈ ಕಡೆ ಸೈಡ್ ಇರೋದೆಲ್ಲ ಒರಿಜಿನಲ್ ಮನೆ. ನೆಕ್ಸ್ಟ್ ಮುಂದೆ ಬರುತ್ತಲ್ಲ ಪ್ರಾಪರ್ಟೀಸ್ ಎಲ್ಲ ಸೆಟ್ಟು. ಈ ಯಾವ ಥರ ಬೇಕು ಸೆಟ್ ಹಾಕೊತಾರೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇದು ಒಂದು ರೆಸಾರ್ಟ್ ಥರ ಮನೆ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೆಕ್ಸ್ಟು ಅಲ್ಲೊಂದು ಆರಾಮಾಗಿ ಕುತ್ಕೊಂಡು ಮಾತಾಡೋಕ್ಕೆ, ಚಿಲ್ ಮಾಡೋಕ್ಕೆ ಅಲ್ಲೊಂದು ಸ್ಪಾಟ್ ಇದೆ. ನೆಕ್ಸ್ಟ್ ಈ ಕಡೆ ಬಂದರೆ ಎಲ್ಲ ಮೂವಿ ನೋಡಿರ್ತಾರಲ್ಲ, ಲವ್ ಸಾಂಗು, ವಾಕಿಂಗ್ ಗೀಕಿಂಗ್ ಎಲ್ಲ ಮಾಡೋದೆಲ್ಲ ಈ ಪಾರ್ಟು. ಇಲ್ಲಿ ಕುತ್ಕೊಳ್ಳೋದು, ಚೇರು, ಇದೆಲ್ಲ ಪ್ರಾಪರ್ಟಿದು ಗಾಡಿ. ಅಲ್ಲಿ ದೂರದಲ್ಲಿ ಏನು ಕಾಣ್ತಿದೆಯಲ್ಲ ಅದೆಲ್ಲ ಮೇಕಪ್ ಆರ್ಟಿಸ್ಟು.
ರೂಮು ನಮಗೆ ರೂಮ್ ಕೊಟ್ಟಿರೋದು. ಆ ಕಡೆ ನಡೀತಿರೋ ಸ್ಟ್ರೈಟಲ್ಲಿ ಶೂಟಿಂಗು. ಸೊ ನಾವು ಇದೆಲ್ಲ ಕ್ಯಾರವಾನ್, ಅಲ್ಲಿ ನಾವು ಶೂಟಿಂಗ್ ಸ್ಪಾಟ್ ಹತ್ರ ಎಲ್ಲ ಹೋಗೋಕ್ಕಾಗಲ್ಲ, ಯಾಕಂದರೆ ಇದು ಪ್ರೈವರ್ಸಿ. ನಾನು ನಿನ್ನೆ ರಾತ್ರಿನೂ ಶೂಟ್ ಮಾಡಿದೆ ಆ್ಯಕ್ಚುಲಾಗಿ, ಬಿಹೈಂಡ್ ದ ಸೀನ್ಸ್ ಅದೆಲ್ಲ ಅವ್ರು ಹೇಳಿದ್ರು ಮುಂಚೆನೇ ವೀಡಿಯೋ ಮಾಡ್ತಿರೋದನ್ನ ಎಲ್ಲೂ ಹಾಕಂಗಿಲ್ಲ, ಹಾಕಿದ್ರೆ ನನ್ನ ಮೇಲೆ ಫೈನ್ ಬೀಳುತ್ತಂತೆ. ಅಕಸ್ಮಾತ್ ನಾನು ಫೈನ್ ಬಿತ್ತು ಅಂದರೆ ಪ್ರೊಡ್ಯೂಸರ್ಗೆ ನಾವು ಕಾಸು ಕೊಟ್ಕೋಬೇಕಾಗುತ್ತಂತೆ. ಸೊ ನಾವು ಆ ಥರ ಎಲ್ಲ ಮಾಡೋಂಗಿಲ್ಲ, ತೆಗಿಯೋಂಗಿಲ್ಲ, ಪ್ರೈವರ್ಸಿ ಇದೆಲ್ಲ ಫುಲ್ಲು. ಬಟ್ ಒಂದು ಸರ್ತಿ ಮೂವಿ ಎಲ್ಲ ರಿಲೀಸ್ ಆದಮೇಲೆ ಎಲ್ಲ ಮಾಡ್ಬೋದು, ಬಟ್ ಇವಾಗ ನಾವು ಇನ್ನೂ ತೋರಿಸೋಂಗಿಲ್ಲ. ಬನ್ನಿ ಇವಾಗೆಲ್ಲ ನಿಮ್ಗೊಂದು ಕ್ಲಿಯರಾಗಿ ಸಿನಿಮಾಟಿಕ್ ಶಾಟ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಈ ವಿಡಿಯೋ ಸಖತ್ತಾಗಿದೆ. ಆ್ಯಂಡ್ ಇದೆಲ್ಲ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರಲ್ಲ, ಯಾಕಂದರೆ ಇದು ಬಿಹೈಂಡ್ ದ ಸೀನ್. ಇನ್ನೂ ಪ್ರಾಪರಾಗಿ ನಾನು ತೋರ್ಸೋಕ್ಕಾಗಲ್ಲ, ಬಿಕಾಸ್ ಇದೆಲ್ಲ ರಿಸ್ಟ್ರಿಕ್ಷನ್ ಆಗಿರುತ್ತೆ. ಮೂವಿ ರಿಲೀಸ್ ಆಗೋಕ್ಕಿಂತ ಮುಂಚೆನೇ ಶೂಟ್ ಮಾಡೋಂಗಿರಲ್ಲ ಅಂತ ನನ್ನ ಕೈಲಿ ಎಷ್ಟಾಗಿದೆಯೋ ಅಷ್ಟು ಮಾಡಿದ್ದೀನಿ. ಕಮ್ಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನನಗೆ ಹೆಂಗೆ ಸಿಕ್ತು ಈ ಮೂವಿ ಅಂದರೆ, ನನಗೆ ನಮ್ಮಮ್ಮ ಫ್ರೆಂಡ್ ಡೈರೆಕ್ಟರ್ ಅವರಿಂದ ನನಗೆ ಆಡಿಷನ್ ಕರೆದಿದ್ರು. ಸೊ ಆಡಿಷನ್ ಕರೆದಿದ್ದು ನನಗೆ ಕೋಮಲ್ ಸರ್ ಅವ್ರ ತಮ್ಮನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ. ಸೊ ತಮ್ಮನಾಗಿ ಆ್ಯಕ್ಟಿಂಗ್ ಮಾಡೋಕ್ಕೆ ಆಡಿಷನ್ ಕೊಟ್ಟಿದ್ದೆ, ಸೆಲೆಕ್ಟ್ ಆಗಿದ್ದೆ. ಆ್ಯಂಡ್ ಏನಾಯಿತು ಅಂದರೆ, ಆ ಟೈಮು ಸೆಲೆಕ್ಟ್ ಆಗಿ ನನಗೆ 6 ಮಂತ್ ಗ್ಯಾಪ್ ಇತ್ತು. 6 ಮಂತ್ಸ್ ಗ್ಯಾಪ್ ಇತ್ತು. ಆ 6 ಮಂತಲ್ಲಿ ಏನೂ ಇಲ್ಲ, ಚೆನ್ನಾಗೇ ಇತ್ತು. ಲಾಸ್ಟ್ ಮಂತ್ ಶೂಟಿಂಗ್ ಡೇಟೆಲ್ಲ ರಿಲೀಸ್ ಆಗಬೇಕು ಪೂಜೆ ಟೈಮಲ್ಲಿ ನಮ್ಮ ಅಜ್ಜಿ ತೀರೋಗಿದ್ರು. ನಮ್ಮ ಅಜ್ಜಿ ತೀರೋಗಿದ್ದಕ್ಕೆ ನಾವೇನು ಮಾಡಿದ್ವಿ, ಊರಿಗೆ ಹೋಗ್ಬಿಟ್ವಿ. ಊರಿಗೆ ಹೋಗಿದ್ದಾಗ ನನಗೆ ಎಕ್ಸಾಮು, ಊರು, ಅದು ಇದು ಟೆನ್ಷನಲ್ಲಿ ಪಾಪ ಸರ್ ಫೋನ್ ಮಾಡಿದೆ, ಆ ಫೋನೇ ಪಿಕ್ ಮಾಡಿಲ್ಲ ನಾವು. ಸೊ ಅದಕ್ಕೋಸ್ಕರ ಆ ಕ್ಯಾರೆಕ್ಟರ್ ಮಿಸ್ ಆಯಿತು. ಆ್ಯಂಡ್ ಇವಾಗ ಯಾವುದೋ ಒಂದು ಕ್ಯಾರೆಕ್ಟರ್ ಇದೆ, ನೀವೇ ಕ್ಯಾರೆಕ್ಟರ್ ಯಾವುದೋ ಅಂತ ಗೆಸ್ ಮಾಡಬೇಕು. ಸೊ ಆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಷ್ಟೇ ಗಾಯ್ಸ್, ಹಿಂಗೂ ಆರಾಮಾಗಿದ್ದೀನಿ. ಪೀಸ್. ಐ ಥಿಂಕ್ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇವಾಗ ಡೇ ಟು ಸೇಮ್ ಅದೇ ಥರ ಇರುತ್ತೆ. ಸೊ ಜಾಸ್ತಿ ತೋರ್ಸೋಂಗಿರಲ್ಲ ನಾನು, ಅದಕ್ಕೋಸ್ಕರ ವಿಡಿಯೋ ಇಲ್ಲೇ ಮುಗಿಸ್ತೀನಿ. ಯಾರಿಗಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಗಾಯ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಇನ್ನೂ ಸಕ್ಕತ್ತಾಗಿರೋ ವಿಡಿಯೋ ಬರುತ್ತೆ. ಇದರಿಂದ ಸ್ವಲ್ಪ ಸ್ಟ್ರೆಸ್ಸಿಂದ ಆಚೆ ಬಂದು ಬೆಳಗ್ಗೆ ಬಂದರೆ ರಾತ್ರಿ ಗಂಟೆ ಇಲ್ಲೇ ಇರ್ತೀನಿ. ಇದೆಲ್ಲ ಮುಗ್ದಾದಮೇಲೆ ಫ್ರೆಂಡ್ಸ್ ಜೊತೆ ಒಳ್ಳೊಳ್ಳೆ ವ್ಲಾಗ್ ಮಾಡೋಣ. ಎಲ್ಲ ಕಾಯ್ತಾ ಇದ್ದಾರೆ, ನಾನು ಕಾಯ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿ ಗಂಟ ಬಾಯ್ ಬಾಯ್. ಅದು ನಾನು ಹೇಳೋದೇ ಮರ್ತೋಗಿದ್ದೆ, ಹೀರೋ ನಾವು ಆ್ಯಕ್ಟಿಸ್ಟ್ ಎಲ್ಲ ಬಿಟ್ಟು ಸಪ್ರೇಟ್ ಕ್ಯಾಮ್ರಾಮ್ಯಾನ್, ಅಸಿಸ್ಟೆಂಟ್, ಅವ್ರಿಗೆ ಅಸಿಸ್ಟೆಂಟು, ಲೈಟು, ಅದು ಇದು ಎಷ್ಟು ಕಷ್ಟಪಡ್ತಾರೆ ಗೊತ್ತಾ ಗೈಸ್. ಮಿನಿಮಮ್ ನಮ್ಮನ್ನ ಬಿಟ್ಟು 100 ಜನ ಕೆಲಸದವ್ರಿದ್ದಾರೆ. ಹ್ಯಾಟ್ಸ್ ಆಫ್. ನಾವು ಅಂದ್ಕೊತೀವಿ ಏನಕ್ಕೆ ಮೂವಿಗೆ ಹೋಗಿ ಥಿಯೇಟ್ರಿಗೆ ಹೋಗಿ ನೋಡ್ಬೇಕು ಅದು ಇದು ಅಂತ. ಆ್ಯಕ್ಚುಲಾಗಿ ನನಗೆ ಆ್ಯಕ್ಟ್ ಮಾಡಿದ್ಮೇಲೆ ಗೊತ್ತಾಗ್ತಿದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದು ಸೀನ್ ತೆಗಿಯೋಕ್ಕೆ. ಒಂದು ಸೀನ್ ಬರೀ ನೆಡ್ಕೊಂಬರೋದನ್ನ ಎಲ್ಲ ಆ್ಯಂಗಲಿಂದ ತೆಗಿಬೇಕು ಅಂದರೆ ಲೆಕ್ಕ ಹಾಕಿ ಎಷ್ಟು ಕಷ್ಟ ಇದೆ. ಟಾಪ್, ರೈಟ್, ಲೆಫ್ಟು ಗೈಸ್ ಅರ್ಸ್ಬಿಡ್ತಾರೆ ಗೈಸ್, ಇಲ್ಲಂತೂ ಕ್ರೇಜಿ. ಆದರೂ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ಇನ್ನು ಕಲ್ತಿದ್ದೀನಿ ಏನಂದರೆ, ಪೈರಸಿ ಮಾಡಲ್ಲ ಗೈಸ್, ಥಿಯೇಟ್ರಿಗೆ ಹೋಗೇ ಮೂವಿ ನೋಡೋಣ. ಯಾರದೇ ಆಗಿರಲಿ, ಕನ್ನಡ ಮೂವಿ ಅಂದರೆ ಥಿಯೇಟ್ರಿಗೆ ಹೋಗಿ ನೋಡೋಣ ಅಷ್ಟೇ. ಎಲ್ಲ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಅಷ್ಟೇ.